उपविश्य मम वाचमिमां सुप्तां सञ्जीवयत्यखिलशक्तिधरस्वधाम्ना पुण्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं नारायणाय परिपूर्णगुणार्णवाय विश्वोदयस्थितरयोन्निधिप्रदाय ज्ञानप्रदाय बुधाधरसौख्यदुःखसत्कारणाय हृदाय नमो नमस्ते युगप्रलम्भय परेतपदे प्रबोधवादान्तरस्कमितवान् परितत्त्ववादम् सर्वेश्वरो हरिर्जी प्रतिपादयन्तम् आनन्दतीर्थमनिर्यमहं नमामि यदौ व्यासगुणावासविद्याधीशस्तान्वश मां निराशं यदक्लेशं कुर्वनाशं हरेनिशम् श्रीगुरुभ्यो नमः। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। ಗೀತಾ ಜಯಂತಿಯ ಪರ್ವಕಾಲ ಭಗವಂತ ಅರ್ಜುನನನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಜಗತ್ತಿಗೆ ಗೀತೆಯನ್ನು ಕೊಟ್ಟಿರತಕ್ಕಂತಹ ಒಂದು ಪರ್ವಕಾಲ ಇವತ್ತಿನ ದಿನ ಮಾರ್ಗಶಿರ ಏಕಾದಶಿ ಶುದ್ಧ ಏಕಾದಶಿಯ ದಿನ ಭಗವಂತ ಅರ್ಜುನನಿಗೆ ಆ ಗೀತೆಯನ್ನು ನೀಡಿದ. ಗೀತೆ ಮಹಾಭಾರತದಲ್ಲಿ ಬರತಕ್ಕಂತಹದ್ದು. ಮಹಾಭಾರತಕ್ಕೆ ಅತ್ಯಂತ ಒಂದು ಮಹತ್ವವನ್ನು ನಮ್ಮ ಈ ಧರ್ಮ ಒಪ್ಪಿಕೊಂಡಿರತಕ್ಕಂತಹದ್ದು. ಅಂತಹ ಮಹಾಭಾರತ ಅದರಲ್ಲಿ ಬಂದಿರತಕ್ಕಂತಹದ್ದು ಗೀತೆ. ಈ ಭಗವದ್ಗೀತೆ ಕೃಷ್ಣ ಯಾಕೆ ಕೊಟ್ಟ, ಯಾಕೆ ಕೃಷ್ಣ ಭಗವದ್ಗೀತೆಯನ್ನು ಕೊಟ್ಟ ಅಂತ ಕೇಳಿದರೆ, ಅರ್ಜುನ ಕೇವಲ ನಿಮಿತ್ತ ಮಾತ್ರ. ಆ ನಿಮಿತ್ತವನ್ನಿಟ್ಟುಕೊಂಡು ಇಡೀ ಮನುಕುಲಕ್ಕೆ ಒಂದು ಮದ್ದಿನ ರೀತಿಯಲ್ಲಿ ಜಗತ್ತಿಗೆ ಎಲ್ಲ ಜಗತ್ತಿನಲ್ಲಿರತಕ್ಕಂತಹ ಜನರು ಅವರು ಒದ್ದಾಡ್ತಾ ಇದ್ದಾರೆ. ಆ ಒದ್ದಾಟವನ್ನು ಕಳೀಬೇಕು, ನೀಗಬೇಕು ಅಂತ ಹೇಳಿಕೊಂಡು ಕೃಷ್ಣ ಭಗವದ್ಗೀತೆಯನ್ನು ಕೊಟ್ಟ. ಮಹಾಭಾರತದಲ್ಲಿ ಹೇಳುವಾಗ ಮಹಾಭಾರತಂ ಅಂತ ಹೇಳಿದರೆ, ಮಹಾಭಾರತ ಅದು ಪಂಚಮ ವೇದ ಅಂತ. 4 ವೇದಗಳು. ಆ 4 ವೇದಗಳಲ್ಲಿ ಅದಕ್ಕಿಂತ ಅತಿರಿಕ್ತವಾಗಿರತಕ್ಕಂತಹ ಒಂದು ವೇದ ಅಂತ ಹೇಳಿದರೆ ಅದು ಪಂಚಮ ವೇದವನ್ನಾಗಿ ಮಹಾಭಾರತವನ್ನು ಒಪ್ಪಿಕೊಂಡಿದ್ದಾರೆ. ಮಹಾಭಾರತದಲ್ಲಿ ಬಂದಿರತಕ್ಕಂತಹದ್ದು ಈ ಗೀತೆ. ಇಲ್ಲಿ ಗೀತೆಯನ್ನು ಯಾಕೆ ಅದನ್ನು ಇಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಇತಿಹಾಸದನ್ಯತ್ರ ಎನ್ನೇ ಹಾಸ್ಯನ ಕುತ್ರಚಿತ್ ಅಂತ. ಇದು ಮಹಾಭಾರತದ ಸಾಮರ್ಥ್ಯ. ಯಾವುದು ಮಹಾಭಾರತದಲ್ಲಿ ಹೇಳಲ್ಪಟ್ಟಿದೆಯೋ ಅದು ಯತಿಹಾಸ್ತಿ ತದನ್ಯತ್ರ ಯತ್ ನೈಹಾಸ್ತಿ. ಯಾವುದು ಮಹಾಭಾರತದಲ್ಲಿ ಹೇಳಿಲ್ವೋ ಅದು ನೀವು ಬೇರೆ ಇತರ ಎಲ್ಲೂ ಕೂಡ ಹುಡುಕಿದ್ರೂ ಕೂಡ ಅದು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಮಹತ್ತರವಾಗಿರತಕ್ಕಂತಹ ಒಂದು ವ್ಯವಸ್ಥೆ ಮಹಾಭಾರತದಲ್ಲಿ ಬಂದಿರತಕ್ಕಂತಹ ಗೀತೆಗೂ ಕೂಡ ಅಷ್ಟು ಮಹತ್ವ ಇದೆ ಅಂತಾಯಿತು. ಗೀತೆಯನ್ನು ಪೂರ್ಣವಾಗಿ ಅದನ್ನು ನೋಡತಕ್ಕಂತಹ ಒಂದು ನೋಡಿದ್ದೆವು. ಆದರೆ ಈ ನಿಮಿತ್ತವನ್ನಿಟ್ಟುಕೊಂಡು ಒಂದು ಗೀತಾ ಜಯಂತಿ ಎಂಬಂತಹ ನಿಮಿತ್ತವನ್ನಿಟ್ಟುಕೊಂಡು ಅದನ್ನು
ಯಥಾಶಕ್ತಿಯಾಗಿ ನೋಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡುವ. ಭಗವಂತ ಆ ಅರ್ಜುನನ ಪ್ರಶ್ನೆಗಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ಅವನ ದುಗುಡಗಳಿಗೆ, ಮನಸ್ಸಿನಿರತಕ್ಕಂತಹ ದುಗುಡಗಳಿಗೆ ಕೃಷ್ಣ ವೈದ್ಯ, ಆ ಕೃಷ್ಣ ವೈದ್ಯನಾಗಿ ಅವನ ವ್ಯಾಧಿಗಳಿಗೆ, ದುಃಖಕ್ಕೆ ಮದ್ದನ್ನು ನೀಡುತ್ತಾನೆ. ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಅವನ ಸಮಸ್ಯೆಗಳು ಏನು ಅಂತ ಕೇಳಿದರೆ, ಅರ್ಜುನನ ಅಹಂಕಾರ, ಆ ಅರ್ಜುನನ ಅಹಂಕಾರದ ದಮನಕ್ಕೋಸ್ಕರವಾಗಿ, ಅದರ ಶಾಂತಿಗೋಸ್ಕರವಾಗಿ ಯಾವದೇತಾ ನಿರೀಕ್ಷೇಹಂ ಅಂತ ಹೇಳಿಕೊಂಡು ತಾನು ಪ್ರಶ್ನೆಯನ್ನು ಮಾಡಿದ. ನಾನು ನೋಡಬೇಕು ಅಂತ ಹೇಳಿಕೊಂಡು ಪ್ರಶ್ನೆ ಮಾಡಿದಾಗ ಆ ಕೈರ್ಮಹ ಸಹಯೋದ್ಧವ್ಯಂ ಅಂತ ಹೇಳಿಕೊಂಡು ತಾನು ಅಹಂಕಾರವನ್ನು ಪಟ್ಟ. ಆ ಅಹಂಕಾರಕ್ಕೆ ಮತ್ತು ಕೃಷ್ಣ ಯಾಕೆ ಅಹಂಕಾರವನ್ನು ತೊಡೆದು ಹಾಕಬೇಕು ಅಂತ ಹೇಳಿಕೊಂಡು ಅವನ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಳಗಿರ್ತಕ್ಕಂತಹ ಶಕ್ತಿಯನ್ನು ಅದನ್ನು ಹ್ರಾಸ ಮಾಡಿಬಿಡ್ತಾನೆ. ಸೀದಂತಿ ಮಮಗಾತ್ರಾಣಿ ಅಂತ ಹೇಳಿಕೊಂಡು ತಾನು ಭಯವನ್ನು ಪಡ್ತಾ ಇದ್ದೇನೆ, ನನಗೆ ಒಂದು ರೀತಿಯಾಗಿರ್ತಕ್ಕಂತಹ ವಿಪರೀತವಾಗಿರತಕ್ಕಂತಹ ನಿಮಿತ್ತಗಳು ನನ್ನನ್ನು ಬಾಧಿಸ್ತಾ ಇದೆ, ಅದಕ್ಕೋಸ್ಕರವಾಗಿ ನಾನು ಯುದ್ಧವನ್ನು ಮಾಡುವ ಸ್ಥಿತಿಯಲ್ಲಿಲ್ಲ ಅಂತ ಹೇಳಿಕೊಂಡು ನಾವು ಕೂಡ ಈ ಸ್ಥಿತಿಯನ್ನು ನಿತ್ಯದಲ್ಲೂ ಅನುಭವಿಸ್ತೇವೆ. ಏನು ಅನುಭವಿಸ್ತೇವೆ ಅಂತ ಕೇಳಿದರೆ, ನಮಗೆ ನಿತ್ಯದಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ನನ್ನವರು ಅಥವಾ ಈ ರೀತಿಯ ಆ ದುಗುಡಗಳು, ದುಮ್ಮಾನಗಳು ನಮ್ಮನ್ನು ಬಾಧಿಸ್ತಾ ಇರ್ತವೆ. ಈ ಬಾಧಕಕ್ಕೆ ಯಾವುದು ಮದ್ದು ಅಂತ ಕೇಳಿದರೆ ಭಗವದ್ಗೀತೆ. ಭಗವಂತ ಕೊಟ್ಟಿರತಕ್ಕಂತಹ ಗೀತೆ. ಗೀತಾ ಶಬ್ದಕ್ಕೇನೆ ಬೇರೆ ಬೇರೆ ಗೀತೆಗಳಿದೆ. ಉದ್ಧವ ಗೀತೆ ಇದೆ, ಭ್ರಮರ ಗೀತೆ ಇದೆ, ವೇಣುಗೀತೆ ಇದೆ, ಗೋಪಿ ಗೀತೆ ಇದೆ. ಹೀಗೆ ಬೇರೆ ಬೇರೆ ಗೀತೆಗಳಿದೆ. ಆದರೆ ಗೀತಾ ಶಬ್ದಕ್ಕೆ ನೇರವಾಗಿ ಏನು ಅರ್ಥವನ್ನು ಹೇಳ್ತೇವೆ ಅಂತ ಕೇಳಿದರೆ, ಯಾವುದಾದ್ರೂ ಒಂದು ಸಣ್ಣ ಮಗುವನ್ನು ಕರೆದು ಕೇಳಿದ್ರೂ ಕೂಡ ಅದು ಗೀತಾ ಶಬ್ದಕ್ಕೆ ಏನು ಹೇಳ್ತದೆ ಅಂತ ಕೇಳಿದರೆ ಭಗವದ್ಗೀತೆ ಅಂತ ಹೇಳ್ತದೆ. ಹೊರತು ಭ್ರಮರ ಗೀತೆ, ಉದ್ಧವ ಗೀತೆ, ವೇಣುಗೀತೆ, ಗೋಪಿಗೀತ ಇತ್ಯಾದಿಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ? ಪ್ರಸಿದ್ಧವಾಗಿರತಕ್ಕಂತಹ ಏನು ಒಂದು ವಿಶೇಷಣಗಳನ್ನು ನೀಡದೆ ಗೀತಾ ಜಯಂತಿ ಅಂತ ಹೇಳಿದ್ರೇ ಅದು ಗೀತಾ ಜಯಂತಿ ಅಂತ ಹೇಳಿದ್ರೆ ವೇಣು ಗೀತಾ ಜಯಂತಿ, ಭ್ರಮರ ಗೀತಾ ಜಯಂತಿ ಅಂತ ಅರ್ಥ ಅಲ್ಲ. ಅಲ್ಲಿ ಗೀತಾ ಜಯಂತಿ ಶಬ್ದಕ್ಕೆ ಗೀತಾಚಾರ್ಯನಾಗಿರತಕ್ಕಂತಹ ಕೃಷ್ಣನಿಂದಾಗಿ ಹೇಳಲ್ಪಟ್ಟಿರತಕ್ಕಂತಹದ್ದು. ಅಂತಹ ಕೃಷ್ಣನ ಬಾಯಿಯಿಂದ ಜಗತ್ತಿಗೆ ಕೊಟ್ಟಿರತಕ್ಕಂತಹದ್ದು ಈ ಗೀತೆ. ಅದರಲ್ಲಿ ಎಲ್ಲದೂ ಇದೆ. ರಾಜಕೀಯ ಬೇಕಾದರೆ ರಾಜಕೀಯ, ಇಲ್ಲ ಮಾನಸಿಕ ಮನಸ್ಸಿಗೆ ಬೇಕಾಗಿರತಕ್ಕಂತಹ ಸೈಕಾಲಜಿ ಯಾವುದು, ನಮಗೆ ಸೈಕಾಲಜಿಯ ರೀತಿಯಲ್ಲಿ ಏನಾದರೂ ಕೂಡ ವ್ಯವಸ್ಥಿತವಾಗಿರತಕ್ಕಂತಹದ್ದು ಬೇಕು ಅಂತಾದರೆ ಅದು ಎಲ್ಲವೂ ಕೂಡ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದು ಕೊಟ್ಟಿರತಕ್ಕಂತಹ ಮದ್ದು, ಅದು ಒಂದು ರೀತಿಯಾಗಿರ್ತಕ್ಕಂತಹ ಅದು ಮದ್ದಿನ ರೀತಿಯಲ್ಲಿ ಅಂತಹ ಮದ್ದನ್ನು ಭಗವಂತ ನಮಗೆ ನೀಡಿದ್ದಾನೆ. ತೈಮೇ ವಸುಧಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ ಅಂತ ಹೇಳಿಕೊಂಡು ನಾನು ಯಾರಿಗೋಸ್ಕರವಾಗಿ ಯುದ್ಧವನ್ನು ಮಾಡಬೇಕು, ಎಲ್ಲರೂ ಕೂಡ ನನ್ನವರಾಗಿ ಇಲ್ಲಿ ಕಾಣ್ತಾ ಇದ್ದಾರೆ, ಅಂಥವರಿಗೋಸ್ಕರವಾಗಿ ಅಂಥವರನ್ನು ಕೊಂದು ಅವರ ರಕ್ತಸಿಕ್ತವಾಗಿರತಕ್ಕಂತಹ ಈ ರಾಜ್ಯದಲ್ಲಿ ನಾನು
ರಾಜ್ಯಭಾರವನ್ನು ಮಾಡಲಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಎಂಬುದಾಗಿ ತನ್ನ ಒಳಗಿರತಕ್ಕಂತಹ ಮನಸ್ಸಲ್ಲಿ ಇರತಕ್ಕಂತಹ ದುಗುಡವನ್ನು ತಾನು ಹೇಳ್ತಾ ಇದ್ದಾನೆ. ಅಷ್ಟು ಹೇಳಿದ ಮೇಲೆ ಅದರಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಇದು ಪೂರ್ತಿಯಾಗಿ 1ನೇ ಅಧ್ಯಾಯ ಏನು ಅಂತ ಕೇಳಿದ್ರೆ ಅರ್ಜುನ ವಿಷಾದ ಯೋಗ ಅಂತ. ಅವನ ಪೂರ್ತಿ ತನ್ನ ವಿಷಾದವನ್ನೇ, ತನ್ನ ಮನಸ್ಸಲ್ಲಿರತಕ್ಕಂತಹ ವಿಷಾದವನ್ನು ತಾನು ಇಟ್ಟ. ಅನಂತರದಲ್ಲಿ 2ನೇ ಅಧ್ಯಾಯದಲ್ಲಿ ವಿಷೀದಂತಂ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಮಾಚ ಮೋಸೋದನ ಅಂತ ಹೇಳಿಕೊಂಡು ಅವನ ವಿಷಾದಕ್ಕೆ ತಾನು ಏನು ಪೂರ್ತಿಯಾಗಿ ಒದ್ದಾಡಿ ಹೋಗಿದ್ದಾನೆ ಅಂಥವನಿಗೆ ಒಂದು ಉತ್ತರವನ್ನು ನೀಡುವಂತಹ ರೀತಿಯಲ್ಲಿ ಭಗವಂತ ಉತ್ತರವನ್ನು ನೀಡುತ್ತಾನೆ. ಕುತಸ್ತ್ವ ಕಶ್ಮಲವಿದಂ ಅಂತ ಹೇಳಿಕೊಂಡು, ನಿನಗೆ ಈ ಒಳಗಿನಿರತಕ್ಕಂತಹ ದುಗುಡ ಅದು ಬರಲಿಕ್ಕೆ ಕಾರಣ ಏನು? ಅದು ಕೂಡ ಸಮಯವೂ ಸರಿಯಿಲ್ಲ. ಯುದ್ಧ ಸಂದರ್ಭ, ಯುದ್ಧವನ್ನು ಮಾಡಬೇಕು. ಯುದ್ಧವನ್ನು ಮಾಡುವಂತಹ ಪುಣ್ಯಾತ್ಮ ನೀನು, ನನಗೆ ನನ್ನವರು ಕಾಣ್ತಾ ಇದ್ದಾರೆ, ನನ್ನ ಅಜ್ಜ ಕಾಣ್ತಾ ಇದ್ದಾರೆ, ನನ್ನ ಮಗ ಕಾಣ್ತಾ ಇದ್ದಾನೆ, ನನ್ನ ಮಾವ ಕಾಣ್ತಾ ಇದ್ದಾರೆ, ಅವರೆಲ್ಲರನ್ನೂ ಕೂಡ ನಾನು ಕೊಲ್ಲಬೇಕು, ಈ ರೀತಿಯಾಗಿರತಕ್ಕಂತಹ ಒಂದು ದುಃಖವನ್ನು ಪಡ್ತಾ ಇದೆಯಲ್ವಾ, ಇದು ಸರಿಯಾಗಿರತಕ್ಕಂತಹ ವ್ಯವಸ್ಥೆ ಅಲ್ಲ ಎಂಬುದಾಗಿ ಅವನಿಗೆ ಹೇಳ್ತಾನೆ. ಅದಕ್ಕೆ ಕ್ಲೈಬ್ಯಂ ಮಾಸ್ಮಗಮಪಾರ್ಥ ನೈದತ ತ್ವಯೋಪಬದ್ಧತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ತೋತ್ತಿಷ್ಟ ಪರಂತಪ ಅಂತ. ಇನ್ನು ಹೃದಯದ ದೌರ್ಬಲ್ಯವನ್ನು, ಈ ಒಳಗಿರತಕ್ಕಂತಹ ದೌರ್ಬಲ್ಯವನ್ನು ಮೆಟ್ಟಿ ನಿಲ್ಲಬೇಕು ನೀನು. ಯಾಕೆ ಅಂತ ಕೇಳಿದರೆ, ನೀನು ಈ ಸಮಯದಲ್ಲಿ ನೀನು ಕ್ಷತ್ರಿಯನಿಗೆ ಉಚಿತವಾಗಿರತಕ್ಕಂತಹದ್ದಲ್ಲ. ಏನು ಈ ನಪುಂಸಕತ್ವ, ಇದು ಕ್ಷತ್ರಿಯೋಚಿತವಾಗಿರತಕ್ಕಂತಹದ್ದಲ್ಲ. ಕ್ಷತ್ರಿಯ ಉಚಿತ ಅಲ್ಲದೇ ಇರತಕ್ಕಂತಹ ಇದನ್ನು ನೀನು ಕೇಳ್ತಾ ಇದ್ದೀಯಲ್ವಾ, ಆದ್ದರಿಂದ ನಿನಗಿದು ಯೋಗ್ಯವಲ್ಲ ಎಂಬುದಾಗಿ ಅವನಿಗೆ ಒಂದಷ್ಟು ಉಪದೇಶವನ್ನು ಮಾಡ್ತಾನೆ. ಯಾಕೆ ಅಂತ ಕೇಳಿದರೆ ಹೇಳ್ತಾನೆ, ಗುರುವನ್ನು ಹತ್ವ ಈ ಮಹಾನ್ ಭಾವನ, ನನಗೆ ಗುರುಗಳಾಗಿ ಎಲ್ಲರೂ ಕೂಡ ಕಾಣ್ತಾ ಇದ್ದಾರೆ, ಅದಕ್ಕೋಸ್ಕರವಾಗಿ ನನಗಿದೆಲ್ಲವೂ ಬೇಡ ಅಂತೆಂಬುದಾಗಿ ಹೇಳಿದಾಗ ಅದಕ್ಕೆ ಕೃಷ್ಣ ಉತ್ತರವನ್ನು ಕೊಡ್ತಾನೆ. ಏನು ಈ ನೀನು ಅಶೋಚ್ಯ ನನ್ನ ಶೋಚಸ್ತಂ ಅಂತ, ಇವರು ಯಾರೂ ಕೂಡ ನಿನಗೆ ನಿನ್ನ ಶೋಕಕ್ಕೆ ಒಳಗಾಗಲಿಕ್ಕೆ ಅವ್ರು ಯಾರಿಗೂ ಕೂಡ ಯೋಗ್ಯತೆ ಇಲ್ಲ. ಯಾಕೆ ಯೋಗ್ಯತೆ ಇಲ್ಲ ಅಂತ ಕೇಳಿದರೆ, ಇವರೆಲ್ಲರೂ ಕೂಡ ಸಾಯ್ಲಿಕ್ಕೋಸ್ಕರ ಹುಟ್ಟಿದವರು. ಇವರು ಇವತ್ತು ನಿನ್ನಿಂದ ಸಾಯ್ಲಿಕ್ಕೆ ಅಂತಲೇ ಹುಟ್ಟಿದಿರತಕ್ಕಂಥವ್ರು. ನೀನು ಇವರನ್ನು ಕೊಲ್ಲಿಲ್ಲ ಅಂತ ಅಂದರೆ ಇವರು ಒಂದಲ್ಲ ಒಂದು ದಿವಸ ಇವರು ಸಾಯ್ಲಿಕ್ಕೇ ಇರುವವರು. ಆದ್ದರಿಂದ ನೀನು ಏನು ಈಗ ಒದ್ದಾಡ್ತಾ ಇದೆಯಲ್ಲ ನನ್ನವರು ಅಂತ ಹೇಳಿಕೊಂಡು, ಆ ನನ್ನವರು ಎಂಬಂತಹ ಒಂದು ಆ ದುಃಖವನ್ನು ಬಿಟ್ಟುಬಿಡು. ನೀನು ಆ ಮನಸ್ಸಿನಲ್ಲಿರತಕ್ಕಂತಹ ದುಗುಡವನ್ನು ಬಿಟ್ಟು ನೀನು ಯುದ್ಧವನ್ನು ಮಾಡು ಎಂಬುದಾಗಿ ಹೇಳ್ತಾನೆ. ಯಾಕೆ ಅಂತ ಕೇಳಿದರೆ, ನತ್ವೇವಾಹಂ ಜಾತುನಾಸನ್ ನತ್ವಂ ನೇಮೇ ಜನಾಧಿಪಾಹ. ಇವರು ಯಾರೂ ಕೂಡ ಇರಲಿಲ್ಲಪ್ಪ, ಯಾರು ನಾನಿರಲಿಲ್ಲ, ನೀನಿರಲಿಲ್ಲ, ಯಾರೂ ಇರಲಿಲ್ಲ. ಯಾರೂ ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾನಿದ್ದೇನೆ. ಆದ್ದರಿಂದಾಗಿ ನೀನು ದುಃಖವನ್ನು ಪಡಲಿಕ್ಕೆ ಯೋಗ್ಯ ಅಲ್ಲವೇ ಅಲ್ಲ, ಯೋಗ್ಯತೆ ಇಲ್ಲ ಎಂಬುದಾಗಿ ಹೇಳ್ತಾನೆ. ಯಾಕೆ ಅಂತ ಕೇಳಿದರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ. ಒಳ್ಳೆಯ ದೃಷ್ಟಾಂತ ಏನು ಅಂತ ಕೇಳಿದರೆ, ಈ ದೇಹಕ್ಕೆ ಕೌಮಾರ, ಯೌವನ, ಜರ ಮೂರೂ ಬರ್ತದೆ. ಹುಟ್ಟಿದಾಗ ಬಾಲ್ಯಾವಸ್ಥೆ ಇತ್ತು, ಬಾಲ್ಯಾವಸ್ಥೆ ಹಾಗೆ ಉಳಿಯುತ್ತಾ ಇಲ್ಲ. ಬಾಲ್ಯಾವಸ್ಥೆಯಿಂದಾಗಿ ಯೌವನಾವಸ್ಥೆ ಬಂತು, ಕೌಮಾರಾವಸ್ಥೆ ಬಂತು. ಕೌಮಾರಾವಸ್ಥೆ ಹಾಗೆ ಉಳ್ಕೊಂಡಿತ್ತಾ ಇಲ್ಲ, ಉಳ್ಕೊಳ್ಳಿಲ್ಲ. ಯೌವನ ಬಂತು,
ಯವನಾಸ್ತಿ ಹಾಗೆ ಉಳ್ಕೊಂಡಿದ್ದ, ಅದು ಉಳ್ಕೊಳ್ಳಿಲ್ಲ. ಜರೆ ಬಂತು. ಜರೆ ಅದು ಕೂಡ ಶಾಶ್ವತ ಅಲ್ಲ, ಅದು ಕೂಡ ಮುಂದಕ್ಕೆ ಹೋಗಲೇಬೇಕು. ಆದ್ದರಿಂದ ನೀನು ಒದ್ದಾಡ್ತೀಯದ್ದಲ್ವ, ಈ ಒದ್ದಾಟ ಪಡಲಿಕ್ಕೆ ನಿನಗೆ ಯಾವ ಒಂದು ಕಾರಣಗಳು ಇಲ್ಲ. ನೀನು ಕಾರಣವನ್ನೇ ಬಿಟ್ಟು ಬಿಡು. ನೀನು ನನ್ನವರು ಅಂತ ಹೇಳಿಕೊಂಡು ಒದ್ದಾಟ ಪಡ್ತಿದ್ದೀವ, ಆ ಒದ್ದಾಟಕ್ಕೆ ಇವರಿಗೆ ಅರ್ಹತೆ ಇಲ್ಲ. ಅದರಿಂದಾಗಿ ನೀನು ಒದ್ದಾಟವನ್ನು ಬಿಡು, ಯುದ್ಧವನ್ನು ಮಾಡಬೇಕು ಎಂಬುದಾಗಿ ಅರ್ಜುನನಿಗೆ ಕೃಷ್ಣ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಒಂದು ಶ್ಲೋಕ ಯಾವುದು ಅಂತ ಕೇಳಿದ್ರೆ, ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣ. ಇಮೇ ದೇಹ, ನೀನೀಗ ನನ್ನವರು ಅಂತ ಹೇಳಿಕೊಂಡು ಹೇಳ್ತಾ ಇದ್ಯಲ್ವ, ಅದೆಲ್ಲವೂ ಕೂಡ ಅಂತವತ್. ಏನು ಅಂತವತ್? ಎಲ್ಲದಕ್ಕೂ ಕೂಡ ಕೊನೆ ಉಂಟಪ್ಪ. ಏನು ಕೊನೆ ಅಂತ ಕೇಳಿದರೆ, ಇದಕ್ಕೆ ಒಂದು ಮಾರ್ಜಿನ್ ಉಂಟು, ಕೊನೆ. ಇವರು ಇವತ್ತು ಹುಟ್ಟಿರ್ಬೋದು, ಇವತ್ತು ಹುಟ್ಟಿದ್ದು ಇನ್ನು 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷ, ಅದು ನಿಶ್ಚಿತ ಇಲ್ಲ. ಆದರೆ ಈ ದೇಹ ಅದು ಅಂತವತ್. ಇವತ್ತು ಹುಟ್ಟಿರತಕ್ಕಂತಹ ದೇಹ ಅದು ಅಂತವತ್, ಅದಕ್ಕೊಂದು ಕೊನೆ ಉಂಟು. ನೀನು ಕೊನೆ ಇಲ್ಲ ಅಂತ ಹೇಳಿಕೊಂಡು ಒದ್ದಾಡ್ತಾ ಇರ್ತದೆ. ಏನು? ಈ ದೇಹವನ್ನು ನೋಡಿಕೊಂಡಲ್ವ, ಅದು ದೇಹ ಎಲ್ಲಿ ತನಕ? ದೇಹ ಒಂದು ಯಾವುದೋ ಒಂದು ಸ್ಮಶಾನ ತನಕ ಮಾತ್ರ. ಆ ದೇಹಕ್ಕೆ ಇರತಕ್ಕಂತಹ ನಿನಗೆ ಸಂಬಂಧ ಅದು ಸ್ಮಶಾನದ ತನಕ ಮಾತ್ರ. ನನ್ನ ಮಗ ಅಥವಾ ನನ್ನ ಹೆಂಡತಿ ಎಲ್ಲಿಯ ತನಕ ನನಗೆ ಹೆಂಡತಿ? ನನ್ನ ಸ್ಮಶಾನ ತನಕ ನನಗೆ ಅವಳು ಹೆಂಡತಿ ಅಷ್ಟೇ. ಯಾಕೆ? ಹೆಂಡತಿ ನಾನು ಹೋದೆ ಅಂತಾದರೆ ನನ್ನ ಹೆಂಡತಿ ನನ್ನ ಜೊತೆಗೆ ಬರುವುದಿಲ್ಲ, ನನ್ನ ಮಗನೂ ಕೂಡ ನನ್ನ ಜೊತೆಗೆ ಬರುವುದಿಲ್ಲ. ನನ್ನ ಮಗ ಏನು ಮಾಡ್ತಾನೆ ಅಂತ ಕೇಳಿದರೆ, ನನ್ನ ಹೆಣಕ್ಕೆ ಬೆಂಕಿಯನ್ನು ಕೊಟ್ಟು ಅವನು ಅಲ್ಲಿಂದ ಹೊರಟು ಹೋಗ್ತಾನೆ. ಇದು ಯಥಾರ್ಥವಾಗಿರತಕ್ಕಂತಹ ವ್ಯವಸ್ಥೆ. ಅದಕ್ಕೋಸ್ಕರವಾಗಿ ನೀನು ಒದ್ದಾಟ ಪಡ್ತಿದ್ಯಲ್ವ, ಬೇಡ. ಯಾಕೆ? ಒದ್ದಾಟಕ್ಕೆ ಅರ್ಹತೆಯೇ ಇಲ್ಲ. ನೀನು ನನ್ನವರು ಅಂತ ಹೇಳಿಕೊಂಡು ಒದ್ದಾಟ ಪಡುವಂತಹದ್ದು ಯಾರಿಗೂ ಇಲ್ಲವೇ ಇಲ್ಲ. ಅದರಿಂದಾಗಿ ಏನಂ ವೇತ್ತಿ ಹಂತಾರಂ ಎಷ್ಟೈನಂ ಮನ್ಯತೆ ಹತಂ ಉಭೌತೌನ ವಿಜಾನೀತಃ. ನೀನು ಸಾಯ್ತಿ ಅಂತ ಹೇಳಲಿಕ್ಕೂ ಇಲ್ಲ, ಸತ್ತ ಅಂತೂ ಹೇಳಲಿಕ್ಕೂ ಇಲ್ಲ. ನಾನು ಒಬ್ಬರನ್ನು ಸಾಯಿಸಿದೆ, ನನ್ನಿಂದಾಗಿ ಒಬ್ಬರು ಸತ್ರು. ಯಾರು ಸತ್ತವನು, ಯಾರು ಸಾಯಿಸುವವನು? ಸಾಯಿಸಲಿಕ್ಕೂ ಯಾರೂ ಇಲ್ಲ, ಸತ್ತವನು ಯಾರೂ ಇಲ್ಲ. ಆದ್ದರಿಂದ ನೀನು ಒದ್ದಾಟ ಪಡಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಕಾರಣಗಳು ಇಲ್ಲ. ನೀನು ಒದ್ದಾಟ ಪಡಬೇಡ ಎಂಬುದಾಗಿ ಅವನಿಗೆ ಹೇಳ್ತಾನೆ. ನಜಾಯತೆ ಪ್ರಿಯತೆ ವಾ ಕದಾಚಿತ್ ನಾಯಕತ್ವ. ಹುಟ್ಟೋನಿಲ್ಲ, ಸಾಯೋವನಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅವಿನಾಶಿನಂ, ಅವನು ಅವಿನಾಶಿ ಅಂತ ಅವನಿಗೆ ಒಂದು ಹೆಸರು. ಯಾರು ಅವಿನಾಶಿ ಅಂತ ಕೇಳಿದ್ರೆ, ಜೀವ ಅವಿನಾಶಿ. ಜೀವ ಅವಿನಾಶಿ ಯಾಕೆ ಅಂತ ಕೇಳಿದರೆ, ಜೀವನನ್ನು ಕೊಲ್ಲಿಕ್ಕಾಗೋದಿಲ್ಲಪ್ಪ. ಯಾಕೆ ಜೀವನನ್ನು ಕೊಲ್ಲಿಕ್ಕಾಗೋದಿಲ್ಲ ಅಂತ ಕೇಳಿದರೆ, ಜೀವನನ್ನು ಕೊಲ್ಲುವುದಕ್ಕಾದರೂ ಹೇಗೆ? ಕೊಲ್ಲುವಂತಹ ಬಗೆ ಹೇಗೆ? ಯಾವ ವ್ಯವಸ್ಥೆಗಳು ಇಲ್ಲ. ಜೀವನನ್ನು ಕೊಲ್ಲುವಂತಹ ವ್ಯವಸ್ಥೆ ಇಲ್ಲವೇ ಇಲ್ಲ. ಆದ್ದರಿಂದ ನೀನು ಏನು ಒದ್ದಾಟ ಪಡಲಿಕ್ಕೆ ಯಾವ ರೀತಿಯಾಗಿಯೂ ಕೂಡ ಪಡಬೇಡ ಎಂಬುದಾಗಿ ಹೇಳ್ತಾನೆ. ಯಾಕೆ? ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಹೇಳ್ತಾನೆ. ವಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಏನು ವ್ಯವಸ್ಥೆ ಅಂತ ಕೇಳಿದರೆ, ಜೀರ್ಣಾನಿ ಯಥಾ ವಿಹಾಯ, ಜೀರ್ಣವಾಗಿರ್ತಕ್ಕಂತಹ ಬಟ್ಟೆ. ನನ್ನ ಬಟ್ಟೆ ಹಳತಾಯಿತು, ನೀನು ಅಳ್ತಾ ಕುತ್ಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದರೆ, ಬಟ್ಟೆ ಹಳತಾಯಿತು ಅಂತ ಹೇಳಿದರೆ ಅಳ್ತಾ ಕುತ್ಕೊಳ್ತೀಯ? ಇಲ್ಲ. ಏನು ಮಾಡ್ತಿ? ಅಂಗಡಿಗೆ ಹೋಗ್ತಿ, ಹೊಸತಾಗಿರ್ತಕ್ಕಂತಹ ಬಟ್ಟೆಯನ್ನು ತೆಗೆದುಕೊಂಡು ಬರ್ತಿ. ಅದೇ ರೀತಿಯಾಗಿ ನಾನು ಸತ್ತೆ ಅಂತ ಹೇಳಿದ ತಕ್ಷಣ ನನ್ನ ಮಗ ಏನು ಸಾಯಬೇಕು ಅಂತಿಲ್ಲ. ನನ್ನ ಮಗ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ನನಗೆ ನನ್ನ ಚಿತೆಗೆ
ಬೆಂಕಿಯ ಸ್ಪರ್ಶವನ್ನು ನೀಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಯಾಕೆ ಅಂತ ಕೇಳಿದರೆ ಅದು ಅವನ ಕರ್ತವ್ಯ. ಮಗನ ಕರ್ತವ್ಯ ಏನು ಅಂತ ಕೇಳಿದರೆ ಚಿತೆಗೆ ಬೆಂಕಿಯನ್ನು ನೀಡಿ ಅವನು ಅಲ್ಲಿಂದ ಹೋಗಲೇಬೇಕು. ಹೀಗೆ ವಾಸಾಂಸಿ ಜೀರ್ಣಾನಿ, ನನ್ನ ಬಟ್ಟೆ ಹೇಗೆ ಹಳತಾದಾಗ ನಾನು ಒದ್ದಾಟವನ್ನು ಪಡೋದಿಲ್ವೋ ಅದೇ ರೀತಿಯಾಗಿ ನಾನು ನನ್ನ ಈ ದೇಹವನ್ನು ಬಿಟ್ಟು ಹೋದ್ರಿಂದಾಗಿ ಯಾವುದೇ ರೀತಿಯಾಗಿ ನಾನು ದುಃಖವನ್ನು ಪಡಲಿಕ್ಕೆ ಇಲ್ಲವೇ ಇಲ್ಲ. ಹೊಸತಾಗಿರತಕ್ಕಂತಹ ಬಟ್ಟೆ ಹೋಗಿ ಹಳತಾಗಿರ್ತಕ್ಕಂತಹ ಬಟ್ಟೆ ಹೋಗಿ ಹೊಸತಾಗಿರ್ತಕ್ಕಂತಹ ಬಟ್ಟೆ ಬಂದಾಗ ಯಾವ ರೀತಿಯಾಗಿ ಆಗುವುದು ಅದೇ ರೀತಿಯಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನೇ. ನೀನು ದುಃಖವನ್ನು ಪಡುವಂತಹದ್ದು ಯಾಕೆ? ನನ್ನವರು ಸತ್ರು ಅಂತ ಹೇಳಿಕೊಂಡು ಒದ್ದಾಡ್ತಾ ಇದ್ದಿ. ನನ್ನ ಹೆಂಡತಿ ಸತ್ಲು, ನನ್ನ ಮಗ ಸತ್ತ, ಸಾಯ್ಲಿಕ್ಕೋಸ್ಕರನೇ ಇರುವವರು. ಇಲ್ಲ ನಾನು ಸತ್ತೆ, ನಾನು ಕೂಡ ಸಾಯ್ಲಿಕ್ಕೆ ಹುಟ್ಟಿದವನು. ಯಾಕೆ ಅಂತ ಕೇಳಿದರೆ ಇದು ಯಥಾರ್ಥವಾಗಿರ್ತಕ್ಕಂತಹದ್ದು. ಸಾಯ್ಲಿಕ್ಕೋಸ್ಕರ ಹುಟ್ಟಿದ್ದಾನಷ್ಟೇ ಹೊರತು ಬದುಕಲಿಕ್ಕೆ ನಾನು ಚಿರಂಜೀವಿಯಾಗಿರ್ತೇನೆ ಅಂತ ಇಲ್ಲವೇ ಇಲ್ಲ. ನಾನು ಇವತ್ತಲ್ಲ ನಾಳೆ ಸಾಯಲೇಬೇಕು. ಇದು ಯಥಾರ್ಥ ಫ್ಯಾಕ್ಟ್. ಇದನ್ನು ಅರ್ಥ ಮಾಡಿಸಿಕೊಳ್ಳಿಕ್ಕೋಸ್ಕರವಾಗಿ ಕೃಷ್ಣ ಹೇಳಿದ್ದು. ಯಾಕೆ ಅಂತ ಕೇಳಿದರೆ ನೈನಂ ಛಿಂದಾಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೈನಂ ಕ್ಲೈದಯಂತ್ಯಾಪ ನಶೋಷಯತಿ ಮಾರುತಃ. ಏನು ಆ ಜೀವನನ್ನ ಶಸ್ತ್ರಗಳು ಏನೂ ಮಾಡುವುದಿಲ್ಲ. ಇನ್ನು ಪಾವಕ ಅಗ್ನಿ ಸುಡ್ತಾನ ಅಂತ ಕೇಳಿದರೆ ಸುಡ್ಲಿಕ್ಕೂ ಸಾಧ್ಯ ಇಲ್ಲ. ಆಪಹ ಅವನನ್ನು ನೀರಿನಿಂದಾಗಿ ಒದ್ದೆ ಮಾಡ್ತೇನೆ, ಒದ್ದೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇನ್ನು ನಶೋಷಯತಿ ಮಾರುತಃ, ಇನ್ನು ಗಾಳಿ ಅವನನ್ನು ಒಣಗಿಸಲಿ ಅಂತ ಕೇಳಿದರೆ ಒಣಗಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾವುದೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು. ಆದ್ದರಿಂದ ನೀನು ನನ್ನವರು ಅಂತ ಹೇಳಿಕೊಂಡು ಒದ್ದಾಟ ಪಡುವಂತಹದ್ದು ಅವರಿಗೆ ಬೇಡ ಅಂತ ಹೇಳಿಕೊಂಡು ಹೇಳಿದ ನಂತರ ಒಳ್ಳೆಯ ಒಂದು ಶ್ಲೋಕವನ್ನು ಕೃಷ್ಣ ಹೇಳ್ತಾನೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ತೆ ನ ತ್ವಂ ಶೋಚಿತುಮರ್ಹಸಿ. ಧ್ರುವೋ ಜಾತಸ್ಯ ಧ್ರುವೋ ಮೃತ್ಯು, ಹುಟ್ಟಿದವನು ಸಾಯ್ತಾನೆ. ಯಾಕೆ? ಸಾಯ್ಲಿಕ್ಕೋಸ್ಕರನೇ ಹುಟ್ಟಿದ್ದಾನಷ್ಟೇ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಮೃತಸ್ಯ ಧ್ರುವಂ ಜನ್ಮ, ಸತ್ತಿದ್ದಾನೆ ಅಂತಾದರೆ ಮತ್ತೊಂದು ಜನ್ಮವನ್ನು ಪಡ್ಕೊಳ್ತಾನೆ. ಆದ್ದರಿಂದ ನೀನು ಈ ದುಃಖಕ್ಕೆ ಯಾವ ರೀತಿಯಾಗಿರತಕ್ಕಂತಹ ಕಾರಣಗಳು ಇಲ್ಲವೇ ಇಲ್ಲ. ನೀನು ದುಃಖವನ್ನು ಪಡ್ತಾ ಇರುವಂತಹದ್ದಕ್ಕೆ ಏನೂ ರೀಸನ್ ಇಲ್ಲ. ನೀನು ದುಃಖವನ್ನು ಪಡಲೇಬೇಡ ಎಂಬುದಾಗಿ ಅವನಿಗೆ ಒಳ್ಳೆಯ ಒಂದು ಕೃಷ್ಣ ಅವನನ್ನು ಉದ್ಬೋಧನೆ ಮಾಡ್ತಾ ಇದ್ದಾನೆ. ನನ್ನವರು ಸಾಯ್ತಾರೆ ಅಂತ ಹೇಳಿಕೊಂಡು ನೀನು ಏನು ಬಡ್ಕೊಂಡು ಅರ್ಜುನ, ಅದು ಬೇಡ. ಯಾಕೆ ಅಂತ ಕೇಳಿದ್ರೆ ನಿನ್ನವರನ್ನು ನೀನು ಸಾಯಿಸುವನು ಯಾರು? ನಿನ್ನವರನ್ನು ನೀನು ಸಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಸಾಯ್ಲಿಕ್ಕೆ ಅವ್ರು ಯಾರು? ಸಾಯಿಸ್ಲಿಕ್ಕೆ ನೀನು ಯಾರು? ಸಾಯಿಸ್ಲಿಕ್ಕೆ ನಿನಗೆ ಅರ್ಹತೆ ಇಲ್ಲ, ನಿನ್ನ ಹತ್ರ ಆಗೋದಿಲ್ಲ. ಸಾಯ್ಲಿಕ್ಕೆ ಅವರಿಗೂ ಇಲ್ಲ, ಅವರಿಗೆ ಸಾಯ್ಲಿಕ್ಕೂ ಆಗೋದಿಲ್ಲ, ನೀನು ಸಾಯಿಸ್ಲಿಕ್ಕೂ ಆಗೋದಿಲ್ಲ. ಎರಡೂ ಕೂಡ ಮೂರ್ಖತನದ ವಾದ. ನೀನು ದುಃಖವನ್ನು ಪಡಬೇಡ ಎಂಬುದಾಗಿ ಅವನಿಗೆ ಒಳ್ಳೆಯ ಒಂದು ಉದ್ಬೋಧನೆಯನ್ನು ಮಾಡ್ತಾನೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತೈದೈವ ಚಾನ್ಯಃ ಆಶ್ಚರ್ಯವತ್ ಚ ಏನಂ ಅನ್ಯಃ ಶೃಣೋತಿ ಶ್ರುತ್ವಾಪಿ ಏನಂ ವೇದ ನ ಚೈವ ಕಶ್ಚಿತ್. ಇವನನ್ನ ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಆಶ್ಚರ್ಯ, ಇನ್ನು ಕೆಲವರು ಮಹಾಪುರುಷರನ್ನ ಇವನ ತತ್ವವನ್ನು ಆಶ್ಚರ್ಯ ರೂಪವಾಗಿ ಇವನನ್ನು ಹೇಳ್ತಾರೆ. ಹೀಗೆ ಆ ಪೂರ್ಣವಾಗಿ ತಿಳ್ಕೊಂಡಿರತಕ್ಕಂಥವನು ಯಾರೂ ಇಲ್ಲ. ನೀನು ಭಗವಂತನನ್ನ ಪೂರ್ಣವಾಗಿ ತಿಳ್ಕೊಂಡು ಅವನನ್ನು ಹೇಳತಕ್ಕಂಥವನು ಯಾರೂ ಇಲ್ಲ. ಆದ್ದರಿಂದ ದುಃಖವನ್ನು ಬಿಡು.
ದುಃಖವನ್ನು ಪಡಬೇಡ ಎಂಬುದಾಗಿ ಅವನಿಗೆ ಉತ್ತರವನ್ನು ಕೊಡ್ತಾನೆ. ತದನಂತರದಲ್ಲಿ 3ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯವು ಅಂತ. ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯ. ನೀನು ಒಂದನ್ನು ಮಾಡಬೇಕು. ಯಾವುದು ಅಂತ ಕೇಳಿದರೆ, ಈಗ ನಾನು ಹೇಳಿದೆ ಅಲ್ವಾ, ಏನು ಭಯಪಡಬೇಡ, ಯುದ್ಧವನ್ನು ಮಾಡು, ಯುದ್ಧಕ್ಕೆ ನಿರ್ಣಯವನ್ನು ಮಾಡು, ಯುದ್ಧಕ್ಕೆ ನಿರ್ಣಯವನ್ನು ಮಾಡಿಕೊಂಡು ಯುದ್ಧವನ್ನು ಮುಂದುವರಿಸುವಂತಹದ್ದು. ಇದಿಷ್ಟೇ ನಿನಗಿರುವಂತಹದ್ದು. ಇದನ್ನು ಕೃಷ್ಣ ಹೇಳಿದ ಅರ್ಜುನನಿಗೆ. ಸುಖ ದುಃಖೇ ಸಮೇ ಕೃತ್ವ, ಎಲ್ಲವೂ ಕೂಡ ಬರ್ತದಪ್ಪ. ಲಾಭಾಲಾಭೋ ಜಯಾಜಯವು ಸುಖ ದುಃಖೇ ಸಮೇ ಕೃತ್ವ. ಲಾಭ ಅಲಾಭ, ಸುಖ ದುಃಖ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಇದೆರಡೂ ಕೂಡ ಬರ್ತದೆ. ಇವತ್ತು ಸಂಪತ್ತು ಇಲ್ಲ, ನಾಳೆ ಬರ್ತದೆ. ನಾಳೆ ಬಂತು ಪರ್ಮನೆಂಟ್ ಆಗಿರೋದಿಲ್ಲ. ಆದ್ದರಿಂದ ಎರಡೂ ಕೂಡ ಇದನ್ನು ಸಮಾನವಾಗಿ ನೋಡುವಂತಹ ಒಂದು ಬುದ್ಧಿಯನ್ನು ನೀನು ಇಟ್ಟುಕೊಳ್ಬೇಕು. ನೀನು ನಿನಗೆ ಮುಖ್ಯವಾಗಿರತಕ್ಕಂತಹ ಬುದ್ಧಿ ಯಾವುದು ಅಂತ ಕೇಳಿದ್ರೆ, ನೀನು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂತಹದ್ದು ಯಾವುದು? ಅದು ಈ ಸುಖ ದುಃಖಾದಿಗಳನ್ನು. ಸುಖ ದುಃಖಾದಿಗಳು ನನಗೆ ಬರುವಂತಹದ್ದು ಅದು ಸಿದ್ಧ. ನೀನು ಅದಕ್ಕೋಸ್ಕರವಾಗಿ ಸ್ಥಿತಪ್ರಜ್ಞನಾಗಿರಬೇಕು. ಏನು ಸ್ಥಿತಪ್ರಜ್ಞನಾಗಿರಬೇಕು ಅಂತ ಕೇಳಿದರೆ, ಇನ್ನ ಮನಸ್ಸಲ್ಲಿ ದುಗುಡವನ್ನು ನೀನು ಬಿಟ್ಟು ಬಿಡಬೇಕು. ಏನು ಬಂದರೂ ಕೂಡ ಭಯಪಡಬೇಡ, ಎಲ್ಲವನ್ನೂ ಕೂಡ ಕೃಷ್ಣ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ನೀನು ಭಯವನ್ನು ಪಟ್ಟುಕೊಂಡು ಅದಕ್ಕೋಸ್ಕರವಾಗಿ ನೀನು ಈ ರೀತಿಯಾಗಿರ್ತಕ್ಕಂತಹ ಒಂದು ದುಃಖವನ್ನು ಪಡಬೇಡ ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ತಸ್ಮಾತ್ ನೀನು ಉತ್ತಿಷ್ಠ, ನೀನು ಎದ್ದೇಳಬೇಕು. ಎದ್ದು ಖಾಲಿ ಎದ್ದೇಳುವುದಲ್ಲ, ಎದ್ದು ಏನು ಮಾಡಬೇಕು? ನಾವು ಕೂಡ ಎದ್ದೇಳ್ತೇವೆ. ಉತ್ತಿಷ್ಠತ ಜಾಗ್ರತ, ನಮಗೆ ಉಪನಿಷತ್ತು ಇದು ಕೊಟ್ಟಿರತಕ್ಕಂತಹದ್ದು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವಿರಾನ್ಬೋಧತ ಶುರಸ್ಯ ಧಾರಾನಿಶತ ದುರತ್ಯಯ ದುರ್ಗಂ ಪದಸ್ತತ್ ಕವಯೋ ವದಂತಿ. ನಾವು ಎದ್ದೇಳಬೇಕು. ಏನು ಎದ್ದೇಳಬೇಕು ಅಂತ ಕೇಳಿದರೆ, ನಾವು ಈ ಭಗವಂತನ ವ್ಯವಸ್ಥೆಯ ಕಡೆಗೆ ನಾವು ಎದ್ದೇಳಬೇಕು. ಅದರ ಕಡೆಗೆ ನಮ್ಮ ಮನಸ್ಸನ್ನು ನಾವು ಇಡಬೇಕು. ಅದಕ್ಕೋಸ್ಕರವಾಗಿ ಕೃಷ್ಣನ ಮಾತು ನಮಗೆ ಅಷ್ಟು ಪ್ರಭಾವ ರೂಪವಾಗಿ ಅದು ಬೀರುವಂತಹದ್ದು. ತದನಂತರದಲ್ಲಿ ಕೃಷ್ಣ ಹೇಳ್ತಾ ಇರತಕ್ಕಂತಹದ್ದು, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಇದು ವ್ಯವಸಾಯಾತ್ಮಿಕ ಬುದ್ಧಿ. ನಮ್ಮ ಅದು ಮನಸ್ಸು ಬುದ್ಧಿ ಅದು ಹೇಗಿರಬೇಕು ಅಂತ ಕೇಳಿದ್ರೆ, ಒಳ್ಳೆಯ ಅದು ಹದಗೊಳಿಸಬೇಕು. ಹದಗೊಳಿಸಿರತಕ್ಕಂತಹ ಬುದ್ಧಿ ಅದು ಏನಾಗ್ತದೆ, ಭಗವಂತನ ಕಡೆಗೆ ಅದು ಹರಿಯುವಂತಹದ್ದು. ಅದಕ್ಕೋಸ್ಕರ ಯುದ್ಧವನ್ನು ಮಾಡಬೇಕು. ಯುದ್ಧವನ್ನು ಮಾಡಬೇಕು ಅಂತ ಅಂದರೆ ನಿನ್ನ ಮನಸ್ಸನ್ನು ನೀನು ಯಾವ ಕಾಲಕ್ಕೂ ಕೂಡ ಅದನ್ನು ವಿಚಲಿತಗೊಳಿಸಬೇಡ ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ, ಇದು ಕೃಷ್ಣನ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ನಮಗೆ ಒಂದು ರೀತಿಯಾಗಿ ಅಧಿಕ ಪ್ರಸಂಗವಾಗಿ ಕಾಣುವಂತಹದ್ದು. ಕರ್ಮವನ್ನು ಮಾಡು, ನೀನು ಅದಕ್ಕೋಸ್ಕರವಾಗಿ ಏನೂ ಕೂಡ ಫಲವನ್ನು ಬಯಸಬೇಡ ಅಂತ ಹೇಳಿದರೆ, ಕೆಲಸ ಮಾಡು, ಕೆಲಸ ಮಾಡುವುದಕ್ಕೆ ಫಲ ಬೇಡ ಅಂತ ಹೇಳಿದರೆ ಅದು ಹುಚ್ಚು. ನಮಗೆ ಕೃಷ್ಣನ ಮಾತಿನ ಅರ್ಥವನ್ನು ಅರ್ಥೈಸಿಕೊಳ್ಳುವಂತಹ ಬುದ್ಧಿ ನಮಗಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶಿ ಕದಾಚನ ಅಂತ ಹೇಳಿದರೆ, ಕೃಷ್ಣ ಹೇಳಿದ್ದು ಏನು ಅಂತ ಅರ್ಥವನ್ನು ಮಾಡಿಕೊಳ್ಳಬೇಕು. ಕರ್ಮವನ್ನು ಮಾಡಿದ್ದಕ್ಕೆ ಫಲವನ್ನು ಬಯಸಬೇಡ ಅಂತ ಹೇಳಿಕೊಂಡು ಕೃಷ್ಣ ಹೇಳಿದಂತಹ ರೀತಿ ಆ ರೀತಿಯಾಗಿ ಅಲ್ಲ. ಕೃಷ್ಣನ ಆಂತರ್ಯ ಏನಿತ್ತು ಅಂತ ಕೇಳಿದ್ರೆ, ಕರ್ಮವನ್ನು ಮಾಡುವಂತಹದ್ದು ಏನು ಕರ್ಮ ಅಂತ ಕೇಳಿದ್ರೆ, ಕರ್ಮದಲ್ಲಿ ಸಕಾಮ ಕರ್ಮ, ನಿಷ್ಕಾಮ ಕರ್ಮ ಇತ್ಯಾದಿಗಳಲ್ಲೇ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳುಂಟು. ಅದರಲ್ಲಿ ಕೃಷ್ಣ ನಮಗೆ ಹೇಳಿರ್ತಕ್ಕಂತಹ
ಕೃಷ್ಣ ನಮಗೆ ಕೊಟ್ಟಿರತಕ್ಕಂತಹ ವ್ಯವಸ್ಥೆ ಏನು ಅಂತ ಕೇಳಿದರೆ, ಕರ್ಮದಲ್ಲಿ ನಮಗೆ ಹೇಳಿದ್ದಾನೆ, ಕರ್ಮದಲ್ಲಿ ನಮ್ಮ ಪ್ರವೃತ್ತಿಯನ್ನು ಮಾಡಲೇಬೇಕು ಅಂತ ಕೃಷ್ಣ ಹೇಳಿದ್ದಾನೆ. ಆದರೆ ಆ ಕರ್ಮಕ್ಕೆ ಅಷ್ಟೇ ಫಲ ಸಿಗಬೇಕು ಅಂತ ಹೇಳಿಕೊಂಡು ನಾವು ಕೆಲವು ಸಲ ಬಯಸ್ತೇವಲ್ವ. ನನಗೆ ನಾವು ಏನೋ ಒಂದು ಕರ್ಮವನ್ನು ಮಾಡಿದೆವು, ಆ ಕರ್ಮಕ್ಕೆ ಅಷ್ಟೇ ಫಲ ನಮಗೆ ಸಿಗಬೇಕು. ನಾನು ಯಾವುದೋ ಒಂದು ಗದ್ದೆಯಲ್ಲಿ ಒಂದಷ್ಟು ಬೀಜವನ್ನು ಹಾಕಿದೆ, ಅದಕ್ಕೆ ನನಗೆ ಫಲ ಸಿಗಬೇಕು, ಅದು ನನಗೆ ಪೂರ್ಣವಾಗಿ ನನಗೆ ಅದರಲ್ಲಿ ಕಿಂಚಿತ್ತೂ ಕೂಡ ಅಲಾಭ ಆಗಬಾರ್ದು. ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ನಾವು ಕರ್ಮವನ್ನು ಮಾಡಿದಾಗ ಅದು ನಮಗೆ ದುಃಖಕ್ಕೆ ಕಾರಣವಾಗ್ತದೆ. ಅದಕ್ಕೋಸ್ಕರವಾಗಿ ಕೃಷ್ಣ ಹೇಳಿದ್ದು ಅದಲ್ಲ, ನೀನು ಕರ್ಮವನ್ನು ಮಾಡಬೇಕು, ಕರ್ಮದ ಫಲವನ್ನು ಬಯಸಬೇಡ ಅಂತ ಹೇಳಿದರೆ ಕರ್ಮದ ಫಲವನ್ನು ಬಿಟ್ಟೇ ಬಿಡಬೇಕು ಅಂತ ಎಂಬುದಾಗಿ ಅರ್ಥವನ್ನು ಹೇಳಿದ್ದಲ್ಲ. ಏನು ಅರ್ಥವನ್ನು ಹೇಳಿದ್ದು ಕೃಷ್ಣ ಅಂತ ಕೇಳಿದರೆ, ನೀನು ಕರ್ಮವನ್ನು ಮಾಡಿದಾಗ ಆ ಕರ್ಮಕ್ಕೆ ಸರಿಯಾಗಿರ್ತಕ್ಕಂತಹ ಫಲ ನನಗೆ ಬೇಕು, ನಾನು ಇಷ್ಟು ಕರ್ಮವನ್ನು ಮಾಡ್ತೇನೆ, ಆ ಕರ್ಮದಿಂದಾಗಿ ನನಗೆ ಫಲ ಸಿಗಬೇಕು ಅಂತ ಬಯಸ್ತೀಯಲ್ವ, ಅದು ಬೇಡ. ನೀನು ಫಲವನ್ನು ಬಯಸಿಕೊಂಡು ನೀನು ಕರ್ಮವನ್ನು ಮಾಡಿದಾಗ ನಿನಗೆ ದುಃಖ ಬರ್ತದಪ್ಪ, ಆ ದುಃಖ ನಿನ್ನನ್ನು ಒಂದು ರೀತಿಯಾಗಿ ಕೆಳಕ್ಕೆ ತಳ್ಳುತ್ತದೆ. ಆ ಕೆಳಕ್ಕೆ ತಳ್ಳುವಂತಹದ್ದನ್ನು ಬಿಟ್ಟು ಬಿಡು. ಅದಕ್ಕೋಸ್ಕರವಾಗಿ ನೀನೇನು ಮಾಡು, ನೀನು ಕರ್ಮವನ್ನು ಮಾಡುವಂತಹದ್ದನ್ನು ಆ ವ್ಯವಸ್ಥಿತವಾಗಿ ಅದಕ್ಕೆ ಫಲವನ್ನು ಬಯಸದೆ ನೀನು ಕರ್ಮವನ್ನು ಮಾಡು ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಯೋಗಸ್ಥ ಕುರುಕರ್ಮಾಣಿ, ಒಳ್ಳೆಯ ವ್ಯವಸ್ಥೆಯಲ್ಲಿ ಅಂದರೆ ಸಮತ್ವವನ್ನು ಕಾಪಾಡಿಕೊಳ್ಳಬೇಕು. ಯಾವ ಕಾಲಕ್ಕೂ ಕೂಡ ಅಲುಗಾಡಬೇಡ. ಅಲುಗಾಡಿದ್ರೆ ಏನಾಗ್ತದೆ ಅಂತ ಕೇಳಿದರೆ, ನಿನಗೆ ಆ ವ್ಯವಸ್ಥೆಯನ್ನು ಸಮಚಿತ್ತವನ್ನು ಮನಸ್ಸಿನಲ್ಲಿ ಒಂದು ಚಿತ್ತದ ವ್ಯವಸ್ಥೆಯನ್ನು ನಿನಗೆ ಕಾಪಾಡಿಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನೀನು ಆ ಕರ್ಮದಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ಒಂದು ದೃಢವಾಗಿರತಕ್ಕಂತಹ ವ್ಯವಸ್ಥೆಯನ್ನು ಅನುಸರಿಸು. ಅದರಿಂದ ಏನಾಗ್ತದೆ ಅಂತ ಕೇಳಿದರೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಗ್ರಹ ನಿನಗೆ ಸಿಗ್ತದೆ ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಕೃಷ್ಣ ಹೇಳುವಂತಹದ್ದು ಯೋಗಸ್ಥ ಕುರುಕರ್ಮಾಣಿ ಬುದ್ಧಂ ಶರಣಮನ್ವಿಚ್ಛ, ಸಮತ್ವವನ್ನು ಕಾಪಾಡಿಕೊಳ್ಳಬೇಕು. ಇನ್ನು ಈ ಎಲ್ಲವನ್ನೂ ಕೂಡ ಕೃಷ್ಣನ ನಾಭಿನಂದಂತಿ ನದ್ವೇಷ್ಟಿ, ಸುಖ ದುಃಖಾದಿಗಳಲ್ಲಿ ನೀನು ಸಮನಾಗಿದ್ದಿ ಅಂತಾದರೆ ನಿನಗೆ ಸುಖ ಬಂದಾಗ ನೀನು ವಿಪರೀತವಾಗಿರತಕ್ಕಂತಹ ಒಂದು ಹಿಗ್ಗುವಿಕೆ ಇರುವುದಿಲ್ಲ. ಇನ್ನು ದುಃಖ ಬಂತು ಅಂತ ಹೇಳಿಕೊಂಡು ಕುಗ್ಗುವಿಕೆಯೂ ಆಗೋದಿಲ್ಲ. ಹಿಗ್ಗುವಿಕೆ ಕುಗ್ಗುವಿಕೆ ಇದು ಎಲ್ಲಿಂದ, ಯಾಕೆ ಅಂತ ಕೇಳಿದರೆ ಇದು ದುಃಖದಿಂದಾಗಿ. ದುಃಖ ಬಂತು ಅಂತ ಹೇಳಿಕೊಂಡು ಹಿಗ್ತಿ, ಸುಖ ಬಂದಾಗ ಹಿಗ್ತಿ, ದುಃಖ ಬಂತು ಅಂತ ಹೇಳಿಕೊಂಡು ಕುಗ್ಗುತಿ. ಈ ಸುಖ ದುಃಖಾದಿಗಳಿಗೆ ಹಿಗ್ಗುವಿಕೆ ಕುಗ್ಗುವಿಕೆ ಇದನ್ನು ನೀನು ಕಾಪಾಡಿಕೊಳ್ಳಬೇಕು. ಇದೆಲ್ಲದರಿಂದಲೂ ಕೂಡ ನೀನು ನಿನ್ನ ಮನಸ್ಸನ್ನು ನೀನು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ತದನಂತರದಲ್ಲಿ ಇಂದ್ರಿಯಗಳು, ಈ ಇಂದ್ರಿಯಾಣಿ ಪ್ರಮಾತೀನಿ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಆ ಇಂದ್ರಿಯಗಳು ಅದು ಒಂದು ರೀತಿಯಾಗಿರ್ತಕ್ಕಂಥ ಹುಚ್ಚು ಕುದುರೆ, ಅದು ಇಂದ್ರಿಯಾಣಿ ಹಯಾನ್ಯಾಹು ಅಂತ, ಅದು ಹುಚ್ಚು ಕುದುರೆಯ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ನೀನೇನು ಮಾಡಬೇಕು ಅಂತ ಕೇಳಿದರೆ ಆ ಕುದುರೆಯನ್ನು ನಿನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ತದನಂತರದಲ್ಲಿ ನಿಯತಂಕುರು ಕರ್ಮತ್ವಂ, ನಿನ್ನ ಪಾಲಿನ ಕರ್ಮ ಏನುಂಟು ಇದೆಲ್ಲವನ್ನು ನೀನು ಮಾಡಬೇಕು. ಇದನ್ನು ನಿಯತಂಕುರು ಕರ್ಮತ್ವಂ, ನಿನ್ನ ನಿಯತವಾಗಿರತಕ್ಕಂತಹ ಕರ್ಮವನ್ನು ನೀನು ಮಾಡ್ತಾ ಇರಬೇಕು. ಅದಕ್ಕೋಸ್ಕರವಾಗಿ ಆ ಕರ್ಮದಿಂದಾಗಿ ಪಲಾಯನವಾದವನ್ನು ಮಾಡಬೇಡ. ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಹೇಳ್ತಾನೆ ಕೃಷ್ಣ ಹೇಳ್ತಕ್ಕಂತಹ ಮಾತು, ಈ ಕರ್ಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಏನು ಪೂರ್ತಿಯಾಗಿ ನೀನು ಅದನ್ನು ಮಾಡಲೇಬೇಕು ಅಂತ ಹೇಳಿದ ನಂತರ ಕೃಷ್ಣ ಹೇಳ್ತಾನೆ, ಇಷ್ಟಾನ್ ಭೋಗಾನ್ ಹೇವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾಗ ಪ್ರದಾಯೇಭ್ಯ ಯೋಭುಂಕ್ತೆ ಸ್ಥೇನೇಯವತಃ ಅಂತ ಕಳ್ಳ ಅಂತ ಹೇಳ್ತಾನೆ.
ಯಾರನ್ನ ಅಂತ ಕೇಳಿದ್ರೆ ಇಷ್ಟಾನ್ ಭೋಗಾನ್ ಹಿವೋ ದೇವಾ, ನಮಗೆ ಬೇಕಾಗಿರತಕ್ಕಂತಹದ್ದನ್ನು ದೇವತೆಗಳು ಕೊಡ್ತಾರೆ. ಆದರೆ ದಾಸ್ಯಂತೆ ಯಜ್ಞಭಾವಿತ ತೈರ್ದತ್ತಾನ್ ಅಪ್ರದಾಯೇಭ್ಯ, ಅವರಿಂದ ಕೊಟ್ಟಿರತಕ್ಕಂತಹದ್ದನ್ನು ನಾವು ಅವನಿಗೆ ಕೊಡದೆ ನಾವು ತಿಂದೆವು ಅಂತ ಹೇಳಿದ್ರೆ ನಾವು ಸ್ಥೇನ, ನಾವು ಕಳ್ಳರು ಅಂತ ಅನಿಸಿಕೊಳ್ತೇವೆ. ದೇವತೆಗಳು ಕೊಟ್ಟದ್ದನ್ನು, ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಡದೆ ನಾವು ತಿಂದೆವು ಅಂತ ಹೇಳಿದ್ರೆ ನಾವು ನಮ್ಮಷ್ಟು ದೊಡ್ಡ ಕಳ್ಳ ಮತ್ತೊಬ್ಬ ಇಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು? ಯಜ್ಞಶಿಷ್ಟಾಶನಶ್ಚಂತೋ ಮುಚ್ಚಂತೆ ಸರ್ವಕಿಲ್ ವಿಷಯ ಭುಂಜತೆ ತ್ವಗಂಪಾಪ ಬೇಪಜಂತೆ ಆತ್ಮಕಾರಣಾತ್. ನಾವು ದೇವರು ಕೊಟ್ಟಿರತಕ್ಕಂತಹದ್ದನ್ನು ದೇವರಿಗೆ ಕೊಡದೆ ತಿಂದೆವು ಅಂತ ಹೇಳಿದ್ರೆ ಅದು ನಮಗೆ ಅದು ಭುಂಜತೆ ತ್ವಗಂಪಾಪಾಹ, ನಾವು ದೊಡ್ಡ ಪಾಪದ ಸಮೂಹವನ್ನು ತಿಂದ ಹಾಗೆ ಆಗ್ತದೆ. ಅದಕ್ಕೋಸ್ಕರವಾಗಿ ದೇವರು ಕೊಟ್ಟದ್ದನ್ನು ಅವನಿಗೆ ಕೊಟ್ಟು ನಾವು ತಿನ್ನಬೇಕು ಎಂಬುದಾಗಿ ಹೇಳ್ತಾರೆ. ಅಗಾಯುರಿಂದ್ರಿಯಾರಾಮೋ ಭೋಗಂಪಾರ್ಥ ಜೀವತಿ. ನಾವು ಏನು ಈ ಚಕ್ರವನ್ನು ಬಿಟ್ಟು ನಾವು ಬದುಕಿದೆವು ಅಂತ ಹೇಳಿದ್ರೆ ನಾವು ಒಂದು ರೀತಿಯಾಗಿ ನಮ್ಮ ಬದುಕು ಏನುಂಟು ಅದು ವ್ಯರ್ಥವಾಗಿರತಕ್ಕಂತಹ ಬದುಕು, ಅದಕ್ಕೆ ಅರ್ಥವೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಕರ್ಮ ಜ್ಞಾನಿ ಕರ್ಮವನ್ನು ಮಾಡಬೇಕು ಅಂತ ಕೃಷ್ಣ ಹೇಳಿದ್ದಾನೆ. ಜ್ಞಾನಿ ಕರ್ಮವನ್ನು ಮಾಡಬೇಕು ಅಂತ ಹೇಳಿದ್ದು ಯಾಕೆ? ಜ್ಞಾನಿಗೂ ಕೂಡ ಕರ್ಮ ಇದೆ. ಜ್ಞಾನಿ ಕರ್ಮವನ್ನು ಬಿಟ್ಟು ಇರತಕ್ಕಂಥವನಲ್ಲ. ಅದನ್ನು ಹೇಳ್ತಾನೆ ಕೃಷ್ಣ. ಲೋಕಸಂಗ್ರಹಮೇವಾಪಿ ಸಂಪಶ್ಯನ್. ಜ್ಞಾನಿ ಏನು ಮಾಡಬೇಕು ಅಂತ ಕೇಳಿದ್ರೆ ಕರ್ಮವನ್ನು ಮಾಡಬೇಕು. ಯಾಕೆ? ಲೋಕ ಯತದಾಚರಿತ ಶೇಷ ತದೇವ ಇತರೋ ಜನ ಸಯತ್ಪ್ರಮಾಣಂ ಕುರುತೆ ಲೋಕ ಸದುನ ವರ್ತದೆ ಅಂತ. ಲೋಕದ ಜನರು ಯಾರನ್ನು ಅನುಸರಿಸಿಕೊಂಡಿರ್ತಾರೆ ಅಂತ ಕೇಳಿದ್ರೆ ದೊಡ್ಡವರನ್ನು ಅನುಸರಿಸಿಕೊಂಡಿರ್ತಾರೆ. ದೊಡ್ಡವರು ಏನು ಮಾಡ್ತಾರೋ ಅದನ್ನು ಚಿಕ್ಕವರು ಮಾಡ್ತಾ ಇರುವಂತಹದ್ದು. ಅದಕ್ಕೋಸ್ಕರವಾಗಿ ಜ್ಞಾನಿ ತಾನು ಆ ಚಕ್ರವನ್ನು ಬಿಟ್ಟು ಬಿಡಬಾರ್ದು. ಯಾವುದನ್ನು? ತಾನು ಕರ್ಮವನ್ನು ಮಾಡದೇ ಇರತಕ್ಕಂತಹದ್ದನ್ನು ಬಿಡಲೇಬಾರ್ದು. ಅವನು ತನ್ನ ಕರ್ಮವನ್ನು ನಿಯತವಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡಲೇಬೇಕು. ಅವನು ಅದರಿಂದ ಬಿಟ್ಟ ಅಂತ ಹೇಳಿದ್ರೆ ಅದರಿಂದ ಅವನಿಗೆ ಆ ಬಿಟ್ಟಿರತಕ್ಕಂತಹ ದೋಷ ಬರ್ತದೆ. ಅದಕ್ಕೋಸ್ಕರ ತಾನು ಕರ್ಮವನ್ನು ಮಾಡಲೇಬೇಕು ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಎಲ್ಲ ನೀನು ಕರ್ಮವನ್ನು ಮಾಡ್ತೀಯಲ್ವಾ, ಮಾಡಬೇಕು. ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಈ ಅಹಂಕಾರ ಉಳ್ಳವರು ಅವರೇನು ಮಾಡ್ತಾರೆ ಅಂತ ಕೇಳಿದ್ರೆ ನಾನು ಮಾಡಿದೆ ಅಂತ ಹೇಳಿಕೊಂಡು ಯೋಚನೆಯನ್ನು ಮಾಡ್ತಾರೆ. ಏನು? ನಾನು ಮಾಡಿದೆ, ನನ್ನಿಂದಾಗಿ ಆಯಿತು. ಮೈ ಸರ್ವಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೆ ಧರ್ಮಮೋಭೂತ್ವ ಯುದ್ಧಸ್ವ ಯುಗತಜ್ವರ. ಯುದ್ಧವನ್ನು ಮಾಡು ಅಂತ ಹೇಳಿಕೊಂಡು ಅವನಿಗೆ ಕೃಷ್ಣ ಹೇಳಿದ. ಇದರಲ್ಲಿ ಅಹಂಕಾರ ವಿಮೂಢಾತ್ಮ, ಅಹಂಕಾರ ಇರತಕ್ಕಂಥವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಕರ್ತ ಅಹಮಿತಿ ಮನ್ಯತೆ, ನಾನು ಮಾಡಿದೆ ಅಂತ ಹೇಳಿಕೊಂಡು ಅವರು ಕರ್ತೃತ್ವವನ್ನು ತಮ್ಮಲ್ಲಿ ಆರೋಪವನ್ನು ಮಾಡ್ತಾರೆ. ಕರ್ತೃತ್ವ ನಮ್ಮಲ್ಲಿ ಇಲ್ಲವೇ ಇಲ್ಲ. ಕೃಷ್ಣ ಹೇಳಿದ್ದನ್ನೇ. ಕೃಷ್ಣ ಹೇಳಿರತಕ್ಕಂತಹ ಮಾತುಗಳು ಒಂದೊಂದು ಕೂಡ ಅಂತಹ ಅದ್ಭುತ ಮಾತುಗಳು. ಕೃಷ್ಣ ಯುದ್ಧವನ್ನು ಮಾಡಬೇಕು ಅಂತ ಹೇಳಿಕೊಂಡು ತನ್ನ ವ್ಯವಸ್ಥೆಯನ್ನು ಹೇಳಿದ್ದಾನೆ. ಯಾಕೋಸ್ಕರ ಹೇಳಿದ ಅಂತ ಕೇಳಿದರೆ ಅರ್ಜುನ ನಿಮಿತ್ತ ಮಾತ್ರ. ಅದಕ್ಕೋಸ್ಕರವಾಗಿ ತಾನು ಯುದ್ಧವನ್ನು ಮಾಡಬೇಕು ಎಂಬುದಾಗಿ ಹೇಳಿದ. ತದನಂತರ ಪ್ರಸಿದ್ಧವಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹೇಳ್ತಾನೆ. ತಾನು ಯಾವಾಗ ಬರ್ತೇನೆ ಅಂತ ಹೇಳಿದಾಗ ಯದಾ ಗ್ಲಾನಿರ್ಭವತಿ ತದಾ ಅಹಂ ಸೃಜಾಮಿ. ಯದಾ ಧರ್ಮಸ್ಯ ಗ್ಲಾನಿರ್ಭವತಿ, ಧರ್ಮಕ್ಕೆ ಗ್ಲಾನಿ ಬರಬೇಕು. ಧರ್ಮಕ್ಕೆ ಗ್ಲಾನಿ ಬರಬೇಕು ಅಂತ ಹೇಳಿದ್ರೆ ಧರ್ಮ ಇಲ್ಲ ಅಂತ ಆಗಬೇಕು. ಧರ್ಮ ಇಲ್ಲ ಅಂತ ಆಗುವಾಗ ತಾನು ಅವತಾರವನ್ನು ಎತ್ತಿ ಬರ್ತೇನೆ ಅಂತ ಹೇಳ್ತಾನೆ. ಇನ್ನೊಂದೇನು ಅಂತ ಕೇಳಿದ್ರೆ ಸಾಧೂನಾ ಪರಿತ್ರಾಣಾಯ,
ಸಾಧುಗಳಿಗೆ ಯಾವಾಗ ಸಂಕಟ ಬರ್ತದೆ ಆವಾಗ ಅವರ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ನಾನು ಬರ್ತೇನೆ. ಇದೆಲ್ಲವೂ ಕೂಡ ಕೃಷ್ಣ ಹೇಳಿರತಕ್ಕಂತಹದ್ದು. ಕೃಷ್ಣ ನಿಮಿತ್ತವನ್ನು ಎಲ್ಲ ಈ ಅರ್ಜುನಾದಿಗಳನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ತಾನು ಇಡೀ ಜಗತ್ತಿಗೆ ನಮ್ಮಲ್ಲಿರತಕ್ಕಂತಹ ಅಹಂಕಾರ ಮಮಕಾರಗಳನ್ನು ದೂರ ಮಾಡಿ ನಮ್ಮಲ್ಲಿರತಕ್ಕಂತಹ ಅಹಂಕಾರವನ್ನು ಭಗವಂತ ದೂರ ಮಾಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಈ ಯಾವುದು ಭಗವದ್ಗೀತೆಯನ್ನು ನಾವು ನೋಡಿದೆವು ಅಂತ ಹೇಳಿದರೆ ಆ ಒಳಗಿರತಕ್ಕಂತಹ ಕಶ್ಮಲಗಳನ್ನು ಒಂದೊಂದು ದೋಷಗಳು ಎಲ್ಲಿಂದ ಬರ್ತದೆ ಎಂಬುದಾಗಿ ಕೃಷ್ಣ ಭಗವದ್ಗೀತೆಯನ್ನು ಹೇಳ್ತಾನೆ. ಇದೆಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನು ಕೃಷ್ಣ ಅದೇ ಮದ್ದೂ ಕೂಡ ಅವನೇ ಕೊಟ್ಟಿದ್ದಾನೆ. ಒಳಗಿರತಕ್ಕಂತಹ ದುಃಖಕ್ಕೆ ಮದ್ದು ಭಗವದ್ಗೀತೆ. ಆ ಮದ್ದನ್ನು ಪಾನ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಅನುಸರಿಸಿಕೊಂಡೆವು ಅಂತ ಹೇಳಿದ್ರೆ ಒಳಗಿರತಕ್ಕಂತಹದ್ದು ಎಲ್ಲ ಕಶ್ಮಲಗಳು ಕೂಡ ಅದು ದೂರಕ್ಕೆ ಹೋಗ್ತದೆ. ಯಾಕೆ ಅಂತ ಕೇಳಿದ್ರೆ ಈ ಭಗವದ್ಗೀತೆಯನ್ನು ಒಂದು ಏನು ಒಳ್ಳೆಯ ದನಕ್ಕೆ ಹೋಲಿಸ್ತಾರೆ. ಹೇಗೆ ಅಂತ ಕೇಳಿದರೆ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಬಹತ್. ಸರ್ವೋಪನಿಷದೋ ಗಾವ, ಇಡೀ ಉಪನಿಷತ್ತುಗಳು ಗೋವು. ಅದೇ ದೋಗ್ಧ ಗೋಪಾಲನಂದನ, ಅದನ್ನು ಹಾಲನ್ನು ಕರೀಲಿಕ್ಕಿರತಕ್ಕಂಥವನು ಯಾರು? ಕೃಷ್ಣ. ಆ ಗೋಪಾಲನಂದನ ಅವರು ಹಾಲನ್ನು ಕರೀಲಿಕ್ಕಿರತಕ್ಕಂಥವನು. ದೋಗ್ಧ ಗೋಪಾಲನಂದನ ಪಾರ್ಥೋವತ್ಸ ಸುಧೀರ್ ಭೋಕ್ತ. ಇನ್ನು ಕರು ಬೇಕು. ಕರು ಯಾವುದು ಅಂತ ಕೇಳಿದ್ರೆ ಪಾರ್ಥ. ಮಗುವಿನ ಸ್ಥಾನದಲ್ಲಿ ಪೃಥೆಯ ಮಗ ಕುಂತಿಯ ಮಗ ಇದ್ದಾನೆ, ಅರ್ಜುನ ಇದ್ದಾನೆ. ಪಾರ್ಥೋವತ್ಸ ಸುಧೀರ್ ಭೋಕ್ತ. ಇನ್ನೊಂದು ಯಾರು ಅಂತ ಕೇಳಿದ್ರೆ ಯಾರಿಗೆ ಹಾಲನ್ನು ಕುಡಿಯಬೇಕು ಪಾನ ಮಾಡಬೇಕು ಅಂತ ಇಚ್ಛೆ ಇದೆಯೋ ಅವರೆಲ್ಲರೂ ಕೂಡ ಗೋವಿನ ಹಾಲನ್ನು ಪಾನ ಮಾಡಬೇಕು ಎಂಬಂತಹ ಇಚ್ಛೆ ಯಾರಿಗಿದೆಯೋ ಅವರೆಲ್ಲರೂ ಕೂಡ ಈ ಗೀತೆ ಎಂಬಂತಹ ಅಮೃತವನ್ನು ಪಾನ ಮಾಡಲಿಕ್ಕೆ ಯೋಗ್ಯತೆ ಉಳ್ಳವರೇ. ಪಾರ್ಥೋವಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಈ ಅಮೃತ ಯಾವುದು ಅಂತ ಕೇಳಿದ್ರೆ ಇದೇ ಅಮೃತ. ಯಾವುದು ಅಮೃತ? ಈ ಗೀತೆ ಎಂಬುದೇ ಅಮೃತ. ಈ ಅಮೃತವನ್ನು ಪಾನ ಮಾಡಬೇಕು. ಈ ಪಾನವನ್ನು ಮಾಡಬೇಕು ಅಂತ ಹೇಳಿದರೆ ಆ ಪಾನ ಮಾಡುವಂತಹ ಒಂದು ಆಸೆ ನಮಗಿರಬೇಕು. ಹಾಲನ್ನು ಕುಡಿಯಬೇಕು ಅಂತಾದರೆ ದನ ಬೇಕು. ದನದ ಕೆಚ್ಚಲಿಗೆ ಕೈ ಹಾಕಿ ಅದನ್ನು ಆ ಕೆಚ್ಚಲನ್ನು ಕರೆದು ತನ್ಮೂಲಕವಾಗಿ ಆ ಹಾಲನ್ನು ಕುಡಿಯುವಂತಹದ್ದು. ನಮಗೆ ಗೀತೆ ಎಂಬಂತಹ ಹಾಲು, ಗೀತೆ ಎಂಬಂತಹ ಅಮೃತ ನಮ್ಮ ಎದುರುಗಡೆಗೆ ಕೃಷ್ಣ ಕೊಟ್ಟಿಟ್ಟಿದ್ದಾನೆ. ಹಾಲನ್ನು ಕಾಯಿಸಿ ಇಟ್ಟಿದ್ದಾನೆ. ಆದರೆ ಹಾಲನ್ನು ಕುಡಿಯಬೇಕು ಅಂತ ನನಗೆ ಯಾವ ಕಾಲಕ್ಕೂ ಕೂಡ ಅನಿಸೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಇದು ಒಂದು ರೀತಿಯಾಗಿರ್ತಕ್ಕಂತಹ ಇದನ್ನು ನಮ್ಮ ಬುದ್ಧಿಜೀವಿಗಳು ಇದನ್ನು ಸುಡ್ಲಿಕ್ಕೆ ಉಪಯೋಗ ಮಾಡ್ತಾರೆ ಹೊರತು ಇದನ್ನು ಅಧ್ಯಯನ ಮಾಡಬೇಕು ಎಂಬಂಥ ಒಂದು ಆ ಗೋಜಿಗೆ ಅವರು ಹೋಗೋದಿಲ್ಲ. ಆದ್ದರಿಂದ ಆ ಕೃಷ್ಣ ಇದನ್ನು ನಮಗೆ ಕೊಟ್ಟಿದ್ದು ಯಾಕೆ ಅಂತ ಕೇಳಿದರೆ ಇದನ್ನು ಪಾನ ಮಾಡಬೇಕು. ಇದನ್ನು ಪಾನ ಮಾಡಿ ನಮ್ಮಲ್ಲಿರತಕ್ಕಂತಹ ಒಳಗಿರತಕ್ಕಂತಹ ಕಶ್ಮಲಗಳು ಆ ಅರ್ಜುನನಿಗೆ ವಿಷಮವಾಗಿರತಕ್ಕಂತಹ ಕಾಲದಲ್ಲಿ ಬಂದಿರತಕ್ಕಂತಹ ದುಃಖಗಳು ಅದು ಕೂಡ ನಮಗೆ ಬರ್ತಾ ಇರ್ತವೆ. ಆ ಎಲ್ಲ ದುಃಖಗಳಿಗೆ ಮದ್ದಿನ ರೀತಿಯಲ್ಲಿರ್ತಕ್ಕಂತಹದ್ದು ಈ ಅಮೃತ ಗೀತೆ ಎಂಬುದನ್ನು ಹೇಳ್ತಾ ಈ ಗೀತಾ ಜಯಂತಿಯ ಪರ್ವಕಾಲದಲ್ಲಿ ಗೀತೆಯ ಕಿಂಚಿತ ಚಿಂತನೆ ಅದನ್ನು ಗೀತಾಚಾರ್ಯನಾಗಿರ್ತಕ್ಕಂತಹ ಕೃಷ್ಣ ಅವನ ಪಾದಾರವಿಂದಗಳಲ್ಲಿ ಅರ್ಪಿಸ್ತೇನೆ. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾ ಪ್ರಿದೇ ಬಾಲಂ ವಿಷ್ಣುರ್ಮೇ ಪರಮಸ್ವರೂಪ ಶ್ರೀಕೃಷ್ಣಾರ್ಪಿತಮಸ್ತು.